ಮೂಡ್ ಸರಿಪಡಿಸಲು ಯಾರೂ ಬರೋದಿಲ್ಲ, ಆದರೆ ಅದನ್ನು ಹಾಳು ಮಾಡಲು ಎಲ್ಲರೂ ಕ್ಯೂನಲ್ಲಿ ನಿಲ್ಲುತ್ತಾರೆ. ನೀವು ಮನಸ್ಸಿನಿಂದ ಸ್ವಚ್ಛವಾಗಿದ್ರೆ ಮಾತ್ರ ಕಣ್ಣಲ್ಲಿ ನೀರು ಬರುತ್ತೆ ಮತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರು ಇಲ್ಲವಾದಾಗ ಕೂಡ. ಜೀವನದಲ್ಲಿ ಎಂತಹ ಜನ ಸಿಗುತ್ತಾರೆ ಅಂದರೆ ನಾವು ಅವರನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ಇಷ್ಟಪಡಬಹುದು ಅಷ್ಟೇ. ಸ್ವತಃ ನಾವು ನೋವು ಅನುಭವಿಸುವವರೆಗೆ ಬೇರೆಯವರ ನೋವಿನ ಬೆಲೆ ಅರ್ಥವಾಗೋದಿಲ್ಲ. ಈ ಜೀವನ ಹೇಗಾಗಿದೆ ಅಂದರೆ ಮುಂಜಾನೆ ಆದ ಮೇಲೆ ಕೆಲಸ ಮಾಡಲು ಕಲಿಸುತ್ತೆ, ರಾತ್ರಿ ಆದಂತೆ ಅಳುವುದನ್ನು ಕಲಿಸುತ್ತೆ. ಈ ಅದೃಷ್ಟವು ಎಷ್ಟು ಪರೀಕ್ಷಿಸುತ್ತದೆ ಅಂದರೆ ಪ್ರತಿ ತಿರುವಿನಲ್ಲೂ ಬಿರುಗಾಳಿ ಬಂದು ಬಿಡುತ್ತೆ. ಪ್ರಾರ್ಥನೆ ಫಲಿಸಲಿಲ್ಲವೆಂದರೆ ಜನ ದೇವರನ್ನೇ ಬದಲಾಯಿಸಿ ಬಿಡುತ್ತಾರೆ. ನಾವಂತೂ ಮಾಮೂಲಿ ಮನುಷ್ಯರು. ಒಂಟಿಯಾಗಿರುವುದರ ಅನುಭವ ಇರುವವರೇ ಎಲ್ಲರಿಗಾಗಿ ಯಾವಾಗಲೂ ನಿಲ್ಲುತ್ತಾರೆ. ಈ ನದಿಯೂ ಕೂಡ ಕೆಲವು ಜನ ಇದ್ದ ಹಾಗೆ, ಜೀವಂತ ಇದ್ದಾಗ ಈಜಲು ಬಿಡುವುದಿಲ್ಲ, ಸತ್ತ ಮೇಲೆ ಮುಳುಗಲು ಬಿಡುವುದಿಲ್ಲ. ಸತ್ತವರಿಗಾಗಿ ಸಾವಿರಾರು ಜನ ಅಳುವವರು ಸಿಗುತ್ತಾರೆ, ಆದರೆ ಜೀವಂತ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುವವರು ಒಬ್ಬರು ಸಿಗೋದಿಲ್ಲ. ಯಾರು ನಿಮ್ಮನ್ನು ಗೌರವಿಸುತ್ತಾರೋ ಅವರನ್ನು ಗೌರವಿಸಲು ಶುರು ಮಾಡಿ. ಜಗತ್ತಿನಲ್ಲಿ ತುಂಬ ಶಕ್ತಿಶಾಲಿ ಬಡವರಾಗಿರುತ್ತಾರೆ, ಯಾಕೆಂದರೆ ಅವರ ಹತ್ತಿರ ಕಳೆದುಕೊಳ್ಳಲು ಏನೂ ಇರೋದಿಲ್ಲ. ನಿಮ್ಮ ಭಾವನೆಗಳು ಯಾವಾಗ ನಿಮಗೆ ನೋವು ಕೊಡುತ್ತೆ ಅಂದರೆ ಯಾವಾಗ ಯಾರನ್ನು ನಿಮ್ಮವರೆಂದುಕೊಳ್ಳುತ್ತೀರೋ ಆಗ. ಒಮ್ಮೊಮ್ಮೆ ಮನಸ್ಸನ್ನೇ ಒಪ್ಪಿಸಿ ಬಿಡೋದು ತುಂಬ ಒಳ್ಳೆಯದು. ಎಲ್ಲ ಹಠ ನಮಗೆ ಸಂತೋಷವನ್ನೇ ನೀಡೋದಿಲ್ಲ. ಯಾರು ನಿಮ್ಮನ್ನು ತಪ್ಪು ತಿಳಿದುಕೊಳ್ಳಬೇಕು ಎಂದುಕೊಳ್ಳುತ್ತಾರೋ ಅವರು ನಿಮ್ಮ ಮೌನವನ್ನು ತಪ್ಪಾಗಿಯೇ ತಿಳಿದುಕೊಳ್ಳುತ್ತಾರೆ. ತಪ್ಪು ಯಾರೇ ಮಾಡಿದ್ರೂ ಶಿಕ್ಷೆ ಮಾತ್ರ ಒಬ್ಬ ಮುಕ್ತ ವ್ಯಕ್ತಿಗೆ ಸಿಗುತ್ತೆ. ಇದು ಜೀವನದ ಕಹಿ ಸತ್ಯ. ದ್ವೇಷ ಕೊಟ್ಟು ಕೆಲವರು ಪ್ರೀತಿ ಪಡೆದರೆ ಇನ್ನೂ ಕೆಲವರು ಪ್ರೀತಿ ಕೊಟ್ಟು ದ್ವೇಷ ಪಡೆದುಕೊಳ್ಳುತ್ತಾರೆ. ಎಲ್ಲವೂ ಅದೃಷ್ಟದ ಆಟವಾಗಿದೆ ಅಷ್ಟೇ. ನಮಗೆ ಹತ್ತಿರ ಯಾರಿದ್ದಾರೆ ಎಂದು ತಿಳಿದುಕೊಳ್ಳಲು ತುಂಬ ದೂರ ಸಾಗಬೇಕಾಗುತ್ತೆ. ಜೀವನ ಪೂರ್ತಿ ಜೊತೆಯಾಗಿ ನಡೆಯುತ್ತೇವೆ ಎಂದು ಹೇಳುವವರೇ ಸರಿಯಾಗಿ 2 ಹೆಜ್ಜೆ ನಡೆಯಲು ಕಷ್ಟಪಡುತ್ತಾರೆ. ಜೀವನದಲ್ಲಿ ತುಂಬ ನೋವಿನ ಕ್ಷಣ ಯಾವುದು ಗೊತ್ತಾ? ನಮ್ಮವರೇ ನಮ್ಮ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವ ಹಾಗೆ ನೋವು ಕೊಟ್ಟು ಅವರೇ ಬಂದು ಏನಾಯಿತು ಎಂದು ಕೇಳುತ್ತಾರಲ್ಲ, ಅದು. ಒಂಟಿಯಾಗಿ ನಿಲ್ಲುವುದರ ಅರ್ಥ ನಾನು ಒಂಟಿಯಾಗಿದ್ದೇನೆ ಎಂಬುದಲ್ಲ, ಆದರೆ ಕೆಟ್ಟ ಪರಿಸ್ಥಿತಿಯನ್ನು ನಾನೊಬ್ಬನೇ ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದೇನೆ ಎಂದರ್ಥ. ಒಂಟಿಯಾಗಿದ್ರೆ ಏನಾಯಿತು, ಜೀವನವಂತೂ ಸಾಗುತ್ತಿದೆ. ನಾವು ನಮ್ಮ ವಿರಹವನ್ನು ಹೋಗಲಾಡಿಸಲು ಬೇರೆಯವರ ಹೃದಯದೊಂದಿಗೆ ಆಟವಂತೂ ಆಡೋದಿಲ್ಲ. ನೋವನ್ನು ನೀವೇ ಸಹಿಸಿಕೊಳ್ಳಬೇಕೆಂದಾಗ ಬೇರೆಯವರ ಮುಂದೆ ಹೇಳಿ ತಮಾಷೆ ಯಾಕೆ ಮಾಡಿಸಿಕೊಳ್ಳೋದು? ಬೇರೆಯವರ ನೋವನ್ನು ನೋಡಿ ನಿಮಗೂ ನೋವು ಆಗುತ್ತಿದ್ರೆ ನೀವು ಒಬ್ಬ ಮನುಷ್ಯ. ಯಾರನ್ನಾದರೂ ತುಂಬ ಹಚ್ಚಿಕೊಳ್ಳುವುದು ಒಳ್ಳೆಯದಲ್ಲ, ಯಾಕೆಂದರೆ ಯಾರನ್ನು ಹಚ್ಚಿಕೊಳ್ಳುತ್ತೇವೋ ಅವರೇ ನಮ್ಮನ್ನು ಬಹಳ ಬೇಗ ಬಿಟ್ಟು ಹೋಗುತ್ತಾರೆ. ಜೀವನದಲ್ಲಿ ಕಷ್ಟಗಳೇ ಮುಗಿಯುತ್ತಿಲ್ಲ ಅಂಥದ್ರಲ್ಲಿ ಮತ್ತೆ ಕಷ್ಟಗಳು ನಾವು ಬರುತ್ತೇವೆ ಎಂದು ಆಟ ಹಿಡಿಯುತ್ತೆ. ನಮಗೆ ಯಾವ ವಿಷಯದಿಂದ ನೋವಾಗುತ್ತೆ ಎಂಬುದು ನಮ್ಮವರಿಗೆ ಗೊತ್ತು ಹೊರತು ಅಪರಿಚಿತರಿಗಲ್ಲ. ನೆನಪಿಡಿ, ಮರೆತು ಕೂಡ ನಿಮ್ಮ ಹೃದಯದ ಮಾತನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಯಾಕೆಂದರೆ ಅದು ತಮಾಷೆ ಆಗಲು ತುಂಬ ಸಮಯ ತೆಗೆದುಕೊಳ್ಳುವುದಿಲ್ಲ. ನಾವು ಯಾರನ್ನು ತುಂಬ ಬೇಕಾದವರು ಎಂದುಕೊಂಡಿರುತ್ತೇವೋ ಅವರಿಗೆ ನಾವು ಅಷ್ಟು ಬೇಕಾದವರಾಗಿರೋದಿಲ್ಲ. ಸಮಯ ಮತ್ತು ನಮ್ಮವರು ಇಬ್ಬರು ಕೂಡ ಬದಲಾದರೆ ಮನುಷ್ಯ ಒಳಗಿನಿಂದ ಒಡೆದು ಹೋಗಿಬಿಡುತ್ತಾನೆ, ಮತ್ತೆ ಒಳಗಿನಿಂದ ಕಲ್ಲು ಹೃದಯದವನಾಗಿ ಬಿಡುತ್ತಾನೆ. ಪುಸ್ತಕಗಳಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ. ಸಮಯ ಮತ್ತು ಜನರು ಕಲಿಸುವ ಪಾಠ ಮಾತ್ರ ಯಾವಾಗಲೂ ನೆನಪಿನಲ್ಲಿರುವ ಹಾಗೆ ಮಾಡುತ್ತೆ. ಲೈಫ್ನಲ್ಲಿ ಈ 2 ವಸ್ತುಗಳನ್ನು ಯಾವತ್ತೂ ಮರೆಯಬೇಡಿ. ಒಂದು ವಿಶ್ವಾಸ, ಮತ್ತೊಂದು ಕೊಟ್ಟ ಮಾತು. ಇವು ಒಡೆದರೆ ಶಬ್ದವಂತೂ ಕೇಳಿಸೋದಿಲ್ಲ, ಆದರೆ ಆಳವಾದ ನೋವು ಉಂಟು ಮಾಡುತ್ತೆ. ಪ್ರತಿಯೊಂದು ಮಾತಿಗೆ ಕಣ್ಣಂಚಲ್ಲಿ ನೀರು ಬರುತ್ತಿದ್ರೆ ಅರ್ಥ ಮಾಡಿಕೊಳ್ಳಿ, ಸ್ಟ್ರಾಂಗ್ ಆಗುವ ಹಠದಲ್ಲಿ ಯಾರು ನಿಧಾನವಾಗಿ ಚೂರು ಚೂರಾಗುತ್ತಿದ್ದಾರೆ ಎಂದು. ಇಷ್ಟೇ ಜೀವನ. ಆದರೂ ಬೆಟ್ಟದಷ್ಟು ಕನಸುಗಳು. ಅಪರಾಧವಂತೂ ಗೊತ್ತಿಲ್ಲ, ಆದರೆ ಆರೋಪಗಳ ಸುರಿಮಳೆಯೇ ಇದೆ. ತಪ್ಪು ಮಾಡಿದ ಮೇಲೆ ಜೊತೆ ಬಿಟ್ಟು ಬಿಡುವವರು ತುಂಬಾ ಜನ ಇದ್ದಾರೆ, ಆದರೆ ತಪ್ಪು ಮಾಡಿದ ಮೇಲೆ ತಿಳಿಸಿ ಹೇಳಿ ನಮ್ಮ ಜೊತೆಯಾಗಿ ನಿಲ್ಲುವವರು ತುಂಬಾ ವಿರಳ. ಗೆಳೆಯರೇ, ನಿಮಗೆ ಅಳು ಬಂದ್ರೆ ನಮ್ಮ ಹತ್ತಿರ ಬಂದು ಬಿಡಿ. ನಗಿಸುವ ಕೆಲಸವಂತೂ ಬರೋದಿಲ್ಲ, ಆದರೆ ನಿಮ್ಮ ಜೊತೆ ನಾನೂ ಅಳುತ್ತೇನೆ ಅಷ್ಟೇ. ಯಾರಾದರೂ ನಿಮ್ಮನ್ನು ಬೇಕು ಅಂತ ಇಗ್ನೋರ್ ಮಾಡುತ್ತಾ ನೋವು ಕೊಡುತ್ತಿದ್ರೆ ನೀವು ಅವರನ್ನು ಇಗ್ನೋರ್ ಮಾಡಲು ಶುರು ಮಾಡಿ. ಆಗ ಅವರು ಅದೇ ತಪ್ಪನ್ನು ಮತ್ತೆ ರಿಪೀಟ್ ಮಾಡೋದಿಲ್ಲ. ನೀವು ಕೋಪ ಮಾಡಿಕೊಂಡು ದ್ವೇಷದಿಂದ ಮಾತನಾಡಿದರೂ ಕೂಡ ಅವರು ನಿಮ್ಮೊಂದಿಗೆ ಪ್ರೀತಿಯಿಂದಲೇ ಮಾತನಾಡಿದರೆ ತನಗಿಂತ ಜಾಸ್ತಿ ಅವರು ನಿಮ್ಮನ್ನೇ ಪ್ರೀತಿ ಮಾಡುತ್ತಾರೆ ಎಂದರ್ಥ. ಬಹುಶಃ ಈ ಸಂತೋಷದ ಸಂತೆಗೆ ತಿರುಗಿ ಬರಲು ಸಾಧ್ಯವಿಲ್ಲ, ಯಾಕೆಂದರೆ ಈ ದುಃಖದ ಹರಾಜಿನಲ್ಲಿ ಹೆಚ್ಚಿನ ಬೆಲೆಗೆ ನಮ್ಮನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ. ಒಂದು ಕಣ್ಣ ಹನಿ ಬಂದು ಜನರು ಸಾವಿರಾರು ಪ್ರಶ್ನೆಗಳನ್ನು ಕೇಳುತ್ತಾರೆ. ಓ ಬಾಲ್ಯವೇ, ತಿರುಗಿ ಬಂದು ಬಿಡು, ನನಗೆ ಅತ್ತು ಬಿಡೋದಿದೆ. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿಯೂ ಸರಿಯಲ್ಲ. ಪರರಿಗೆ ಕೊಡುವ ಸಮಯ ನಿನ್ನ ಬದುಕಿಗೆ ಕೊಟ್ಟು ನೋಡು, ನಿನ್ನ ಜೀವನ ಶೈಲಿಯೇ ಬದಲಾಗುತ್ತೆ.
ಕಷ್ಟದ ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಎಲ್ಲವೂ ಒಂದು ಕಾರಣಕ್ಕಾಗಿ ಸಂಭವಿಸುತ್ತೆ, ಜೊತೆಗೆ ಪರಿಹಾರವೂ ಸಿಗುತ್ತೆ. ಆತಂಕ ಪಡುವ ಅಗತ್ಯವಿಲ್ಲ. ಈ ಜಗದಲ್ಲಿ ಮನದ ಮೇಲೆ ನಿಂತಿರುವ ಸಂಬಂಧಗಳಿಗಿಂತ ಧನದ ಮೇಲೆ ನಿಂತಿರುವ ಸಂಬಂಧಗಳೇ ಅತಿ ಹೆಚ್ಚು. ನಿಮ್ಮ ತಪ್ಪಿದ್ರೆ ದೊಡ್ಡವರು ಸಣ್ಣವರೆಂದು ಪರಿಗಣಿಸದೆ ಕೂಡಲೇ ತಲೆಬಾಗಿ. ತಪ್ಪಿಲ್ಲದಿದ್ದರೆ ಎಂದಿಗೂ ತಲೆಬಾಗಬೇಡಿ. ಯಾಕೆಂದರೆ ವ್ಯಕ್ತಿತ್ವ ಮತ್ತು ಸ್ವಾಭಿಮಾನ ಎಲ್ಲದಕ್ಕಿಂತಲೂ ದೊಡ್ಡದು. ನೆನಪಿಟ್ಟುಕೋ, ಇನ್ನೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಕಡೆಗಣಿಸುವವರ ಎದುರು ವಾದ ಮಾಡುವುದೇ ಬೇಡ. ಮೌನ ವಹಿಸು. ಸಾಧಿಸುವುದು ಬಹಳಷ್ಟಿದೆ. ನಿನ್ನ ಗಮನ ಆ ದಿಕ್ಕಿನಲ್ಲಿ ಹರಿಸು. ಸಮಯ ಮತ್ತು ನಮ್ಮವರು ಏಕಕಾಲಕ್ಕೆ ನೋವು ಕೊಟ್ಟರೆ ಮನುಷ್ಯನ ಹೃದಯ ಕಲ್ಲಾಗಿ ಬಿಡುತ್ತೆ. ಮನಸ್ಸಿಗೆ ಆಸೆ ಜಾಸ್ತಿ, ನೋಡಿದ್ದೆಲ್ಲ ಬೇಕು ಅಂತ ಬಯಸುತ್ತೆ. ಆದರೆ ಕಾಲಕ್ಕೆ ಕ್ಲಾರಿಟಿ ಜಾಸ್ತಿ. ಯಾರಿಗೆ ಏನು ಕೊಡಬೇಕೋ ಅದನ್ನೇ ಕೊಡುತ್ತೆ. ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಧನವಂತ ಯಾರು ಗೊತ್ತಾ? ಭಗವಂತ ಕೊಟ್ಟಿರುವುದರಲ್ಲಿ ಸಂತೃಪ್ತಿ ಹೊಂದಿರುವವನು. ನಿಜವಾದ ಸಂಬಂಧಗಳು ಸಮಯ ಮತ್ತು ಗೌರವವನ್ನು ಹೊರತುಪಡಿಸಿ ಏನನ್ನೂ ಬಯಸೋದಿಲ್ಲ. ಒಳ್ಳೆಯ ಸಮಯಕ್ಕಾಗಿ ಕಾಯ್ತಾ ಇದ್ದೀವಿ, ಅದಕ್ಕಾಗಿ ಎಷ್ಟೇ ನೋವು ಅವಮಾನ ಆದರೂ ಅನುಭವಿಸುತ್ತೀವಿ. ಆರೋಗ್ಯಪೂರ್ಣವಾದ ಜೀವನ, ಪ್ರೀತಿಸುವ ತಂದೆ ತಾಯಿ, ಸಲಹೆ ನೀಡುವ ಸ್ನೇಹ, ಪ್ರಿಯವಾಗಿ ಮಾತನಾಡುವ ಪತ್ನಿ, ಆಜ್ಞಾಪಾಲಕ ಪುತ್ರ ಮತ್ತು ಸಂಪತ್ತನ್ನು ದೊರಕಿಸಿಕೊಡುವ ವಿದ್ಯೆ, ಈ 6 ಈ ಲೋಕದ ಸುಖಗಳು. ಒಂದು ಸಲ ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಕಳೆದುಕೊಂಡ್ರೆ ಅವನು ವಿಷವನ್ನೇ ತಿನ್ನಲಿ ಅಥವಾ ಪ್ರಮಾಣವನ್ನೇ ಮಾಡಲಿ, ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಕೆಲವೊಂದನ್ನು ಬಿಟ್ಟು ಬದುಕಬೇಕು, ಕೆಲವೊಂದನ್ನು ದೂರವಿಟ್ಟು ಬದುಕಬೇಕು, ಕೆಲವೊಂದನ್ನು ಮರೆತು ಬದುಕಬೇಕು. ಇಲ್ಲವಾದರೆ ಆ ಕೆಲವುಗಳೇ ಹಲವುಗಳಾಗಿ ಹಲವಾರು ಥರ ನಮ್ಮನ್ನು ಕಾಡಲಾರಂಭಿಸುತ್ತೆ. ಆತಂಕ ಪಡುವುದೆಂದರೆ ನಾಳಿನ ಸಮಸ್ಯೆಯನ್ನು ಹಿಂದೆ ಎಳೆದುಕೊಳ್ಳುವುದಾಗಿದೆ. ಇದಕ್ಕೆ ತುತ್ತಾಗಬೇಡಿ. ಜೀವನದಲ್ಲಿ ನಾವು ಪೂಜಿಸುವ ದೇವರು ಇರಲಿ, ಗೌರವಿಸುವ ಗುರು ಇರಲಿ, ಕೇವಲ ನಾಮ ಜಪ ಮಾಡಿದ್ರೆ ಸಾಲದು. ಅವರ ಆದರ್ಶ ಮತ್ತು ಗುಣಗಳನ್ನು ನಮ್ಮಲ್ಲಿ ರೂಢಿಸಿಕೊಂಡು ಬೆಳೆಸಿಕೊಂಡಾಗ ಮಾತ್ರ ಪೂಜಿಸಿ ಗೌರವಿಸಿದ್ದಕ್ಕೆ ಸಾರ್ಥಕ. ಜೊತೆಗೆ ನಮ್ಮ ಜೀವನ ಸುಂದರ ಆಗುತ್ತೆ. ಯಾರ ಹೃದಯದಲ್ಲಿ ಕರುಣೆ, ಸ್ನೇಹ, ಪ್ರೀತಿ, ಗೌರವದ ಭಾವನೆಗಳಿವೆಯೋ ಅವರೇ ಎಲ್ಲರಿಗಿಂತ ದೊಡ್ಡವರು. ಸರಿ ಇದ್ದಾಗ ಸರಿ ಅಂತ ಹೇಳದವರು ಒಂದು ಪುಟ್ಟ ತಪ್ಪಿದ್ರೂ ಎತ್ತಿ ಹೇಳುತ್ತಾರೆ. ಕಲಿಯುಗ ತುಟಿಗೆ ಜೇನು ಸವರಿ ತುತ್ತಿಗೆ ವಿಷ ಬೆರೆಸೋ ಜಗತ್ತು. ಜೀವನದಲ್ಲಿ ಅನುಭವಗಳು ಕಲಿಸುವಷ್ಟು ಪಾಠಗಳನ್ನು ಯಾವ ವಿಶ್ವವಿದ್ಯಾನಿಲಯಗಳು ಕಲಿಸಲಾರವು. ನಿಮ್ಮ ತಂದೆಯನ್ನು ಗೌರವಿಸಿ, ಯಾಕೆಂದರೆ ನೀವು ಎಲ್ಲಿ ಬೀಳುತ್ತೀರಿ ಎಂಬುದು ಅವರಿಗೆ ತಿಳಿದಿದೆ. ದೇವರು ಕೊಟ್ಟು ನೋಡುತ್ತಾನೆ, ಕಿತ್ಕೊಂಡು ನೋಡುತ್ತಾನೆ. ನೆನಪಿರಲಿ, ಮಧ್ಯದಲ್ಲಿ ನಿನ್ನ ವರ್ತನೆ ಕೂಡ ನೋಡುತ್ತಾನೆ. ಏನಾದರೂ ಮಾತನಾಡುವಾಗ ಸ್ವಲ್ಪ ಯೋಚಿಸಿ ಮಾತನಾಡಿ, ಯಾಕೆಂದರೆ ನಿಮ್ಮ ಮಾತುಗಳು ಕೆಲವರ ನಗುವನ್ನೇ ಕೊಲ್ಲಬಹುದು. ಯಾವ ವಸ್ತು ಸುಲಭವಾಗಿ ಸಿಗುತ್ತೋ ಅದರಿಂದ ಹೆಚ್ಚು ಅಪಾಯ ಕಾದಿರುತ್ತೆ. ಮನುಷ್ಯ ಎಷ್ಟೇ ಸುಂದರವಾಗಿದ್ರೂ ಅವನ ನೆರಳು ಮಾತ್ರ ಕಪ್ಪಾಗೇ ಇರುತ್ತೆ. ನಾನು ಶ್ರೇಷ್ಠ ಅನ್ನೋದು ಆತ್ಮವಿಶ್ವಾಸದ ರೂಪ, ಆದರೆ ನಾನೇ ಶ್ರೇಷ್ಠ ಅನ್ನೋದು ಅಹಂಕಾರದ ಪ್ರತಿರೂಪ.